ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಟಾಕ್ ಆಫ್ ದ ಟೌನ್ ಅಲ್ಲಿ ಇರುವಂತಹ ಒಂದು ಡಿಸ್ಕಷನ್ ಅಂತ ಸೆಕ್ಯೂರಿಟೀಸ್ ಅಥವಾ ICICI ಬ್ಯಾಂಕ್ ನ ಒನ್ ಆಫ್ ದಿ ಒಂದು ಗ್ರೂಪ್ ಅಲ್ಲಿ ಇರುವಂತಹ ICICI ಸೆಕ್ಯೂರಿಟಿ ಅಥವಾ ICICI ಡೈರೆಕ್ಟ್ ಅಂತ ಏನ್ ಕರೀತಾರೆ, ಆ ಒಂದು ಕಂಪನಿಯ ಒಂದು ನ್ಯೂಸ್ ಒಂದು ಹಾಟ್ ಆಗಿ ಡಿಸ್ಕಷನ್ ಆಗ್ತಿದೆ ಅಂತ ಹೇಳ್ಬೋದು. ಅದರ ಬೇಸಿಸ್ ಮೇಲೆ ಸ್ಟಾಕ್ ಸಹ ಒಂದು ಹ್ಯೂಜ್ ಆಗಿ ಒಂದು ಗ್ಯಾಪ್ ಅಪ್ ಆಯಿತು ಅಂತ ಹೇಳ್ಬೋದು. ಸೊ ಇದ್ರ ಬೇಸಿಸ್ ಮೇಲೆ ಈ ಒಂದು ಶೇರ್ ನ ಒಂದು ಲಿಸ್ಟಿಂಗ್ ಅಥವಾ ಮಾರ್ಕೆಟ್ ಇಂದ ಹೊರಗಡೆ ಬಂದ್ರೆ, ಲಿಸ್ಟಿಂಗ್ ಅಂದ್ರೆ ಸಿಂಪಲ್ ಸ್ನೇಹಿತರೆ. ಲಿಸ್ಟಿಂಗ್ ಮಾಡ್ಬೇಕಾದ್ರೆ IPO ಮುಖಾಂತರ ಹೆಂಗ್ ಬರ್ತಾರಲ್ಲ, ಅದೇ ರೀತಿ ಲಿಸ್ಟಿಂಗ್ ಮಾಡ್ಬೇಕಾದ್ರೆ ಸೆಬಿಯ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿ ಶೇರ್ ಹೋಲ್ಡರ್ಸ್ ನ ಪರ್ಮಿಷನ್ ಅಥವಾ ಅಪ್ರೂವಲ್, ಮ್ಯಾಕ್ಸಿಮಮ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಂಡು ಅದನ್ನ ರಿಕ್ವೆಸ್ಟ್ ಸಬ್ಮಿಷನ್ಸ್ ಮಾಡಿದ್ಮೇಲೆ ಅವರು ಸ್ಟಾಕ್ ಮಾರ್ಕೆಟ್ ಆ ಒಂದು ಸ್ಟಾಕ್ ನ ವಾಪಸ್ ಅಥವಾ ಒಂದು ಪ್ರೈವೇಟ್ ಕಂಪನಿಯಾಗಿ ಒಂದು ಮಾಡುವಂತ ಒಂದು ಪ್ರೊಸೀಜರ್ ಈ ನಮ್ಮ ಲಿಸ್ಟಿಂಗ್ ಅಂತ ಕರಿಬಹುದು. ತುಂಬಾ ಸಿಂಪಲ್ ಆಗಿ ತುಂಬಾ ಟೆಕ್ನಿಕಲ್ ಹೋಗೋದಿಲ್ಲ, ಬಿಕಾಸ್ ಇದು ಕಂಪನೀಸ್ ಆಕ್ಟ್ ಪ್ರಕಾರ, ಸೆಬಿ ಪ್ರಕಾರ ಸುಮಾರು ಮಲ್ಟಿಪಲ್ ರೂಲ್ಸ್ ಇರೋದ್ರಿಂದ ನಾನು ಸಿಂಪಲ್ ವರ್ಷನ್ ಹೇಳಿದೀನಿ. ಲಿಸ್ಟಿಂಗ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಇಂದ ಹೊರಗಡೆ ಹೋಗುತ್ತೆ, ಅಲ್ಲಿಗೆ ನೀವು ಇನ್ನು ಮುಂದೆ ICICI ಸೆಕ್ಯೂರಿಟೀಸ್ ಅಲ್ಲಿ ಟ್ರೇಡಿಂಗ್ಗೆ ಅಥವಾ ಇನ್ವೆಸ್ಟ್ಮೆಂಟ್ಸ್ ಮಾಡಕ್ಕೆ ಆಗೋದಿಲ್ಲ ಅನ್ನುವ ಸಿಂಪಲ್ ಇನ್ಫಾರ್ಮೇಶನ್. ಓಕೆ, ಸೊ ಇದರ ಒಂದು ಕಂಪನಿಯಲ್ಲಿ ಒಂದು ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಶೇರ್ ಹೋಲ್ಡಿಂಗ್ ಇರೋದು ಬಂದು ICICI ಬ್ಯಾಂಕ್ ಇರೋದ್ರಿಂದ ICICI ಬ್ಯಾಂಕ್ ಅಲ್ಲಿ ಈ ಒಂದು ಕಂಪನಿಯ ಒಂದು ICICI ಸೆಕ್ಯೂರಿಟೀಸ್ ಲಿಸ್ಟಿಂಗ್ ಆದ್ಮೇಲೆ ICICI ಬ್ಯಾಂಕ್ ಅಲ್ಲಿ ಒಂದು ಕೈಂಡ್ ಆಫ್ ಒಂದು ಸಬ್ಸಿಡಿ ರೀತಿ ಮಾಡುವಂತ ಒಂದು ಪ್ಲಾನಿಂಗ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಕಂಪ್ಲೀಟ್ ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ಚಾರ್ಟ್ ಬೇಸಿಸ್ ಮೇಲೆ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಇದರಿಂದ ನಿಮ್ಗೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡು ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಸೊ ಹೇಳಕ್ಕಿಂತ ಮುಂಚೆ ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ಎಕ್ಸಾಕ್ಟ್ಲಿ ನಿಮ್ಮ ಒಂದು ಎಜುಕೇಶನ್ ಮತ್ತೆ ನಾಲೆಜ್ ಪರ್ಪಸ್ಗೆ ಮಾತ್ರ. ಸರಿ ಸ್ನೇಹಿತರೆ, ಸೊ ಇದು NSE ಮತ್ತೆ BSE ಗೆ ಒಂದು ಇಂಟಿಮೇಷನ್ ಕೊಟ್ಟಿರುವಂತ ಒಂದು ಲೆಟರ್ ಅಂತ ಹೇಳ್ಬೋದು. ಸೊ ನೋಡ್ಬೋದು, ಕಂಪನಿ ಸೆಕ್ರೆಟರಿ ಸಹ ಸೈನ್ ಮಾಡಿ ಡಿಜಿಟಲ್ ಸಿಗ್ನೇಚರ್ ಮಾಡಿ ಸಹ ಒಂದು 25th ಅಥವಾ ನಿನ್ನೆ ಒಂದು ಡೇಟೆಡ್ ಇದ್ರ ಬೇಸಿಸ್ ಮೇಲೆ NSE ಮತ್ತೆ BSE ಗೆ ಒಂದು ರಿಪೋರ್ಟಿಂಗ್ ಸಹ ಮಾಡಿದ್ದಾರೆ ಅಂತ. ಇಂಟಿಮೇಷನ್ ಆಫ್ ಬೋರ್ಡ್ ಮೀಟಿಂಗ್ ಅಂತ ಅಂದ್ರೆ ಏನ್ ಸಬ್ಜೆಕ್ಟ್ ಅಥವಾ ಅದರ ವಿಷಯ, ಯಾವ ವಿಷಯದ ಬಗ್ಗೆ ಅಂತ, ಮತ್ತೆ ರೆಫರೆನ್ಸ್ ಯಾವ ಸೆಕ್ಯೂರಿಟೀಸ್ ಅಥವಾ ಅದರ ಕೋಡ್ ಏನಂತ ಒಂದು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋಂತ ಒಂದು ಪಾಯಿಂಟ್ ನೀವು ನೋಡ್ಬೇಕಾಗಿರೋದು ಅಂತ ಹೇಳಿದ್ರೆ ಇದು: we wish to inform you that a meeting of the board of directors of the company is scheduled to be held on Thursday 29th June 2023. ಸೊ ಪರ್ಪಸ್ ಏನು? ಟು ಪ್ರಪೋಸ್ ಅಂದ್ರೆ ಇಟ್ಸ್ ಅ ಪ್ರಪೋಸಲ್, ಇನ್ನು ಫೈನಲ್ ಬಂದಿಲ್ಲ. ಪ್ರಪೋಸಲ್ ಫಾರ್ ಲಿಸ್ಟಿಂಗ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ ದಿ ಕಂಪನಿ ಪರ್ಸ್ಯೂಯೆಂಟ್ ಟು ದ ಅದರ ಆಸ್ ಪರ್ ದಿ ರೂಲ್ಸ್ ಏನಿದೆ ಅದರ ಪ್ರಕಾರ ನಾವು ಲಿಸ್ಟಿಂಗ್ ಮಾಡಬೇಕು. ಅದಕ್ಕೋಸ್ಕರ ನಾವು ಮೀಟ್ ಮಾಡ್ತಾ ಇದ್ದೀರಿ 29th ಜೂನ್ಗೆ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದು ಕೊಟ್ಟ ಮೇಲೆ 100% ಲಿಸ್ಟಿಂಗ್ ಆಗೋಯ್ತಾ? ಇಲ್ಲ, ಆ ರೀತಿ ವರ್ಕ್ ಆಗೋದಿಲ್ಲ. ಯಾವುದೇ ಒಂದು ಪಬ್ಲಿಕ್ ಕಂಪನಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಅದರದೇ ಆದಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕು. ಫಸ್ಟ್ ಮೀಟಿಂಗ್ಸ್ ನ ಕರಿಬೇಕು. ಅದ್ರ ಬೇಸಿಸ್ ಮೇಲೆ ಆ ಒಂದು ಮೀಟಿಂಗ್ ಅಲ್ಲಿ ಯಾವ ಪರ್ಪಸ್ಗೋಸ್ಕರ ಅವ್ರು ಮೀಟ್ ಮಾಡ್ತಿದಾರೆ ಅವರ ಒಂದು ಏನಂದ್ರೆ ಆ ಇಂಟ್ರೆಸ್ಟೆಡ್ ಪಾರ್ಟೀಸ್ ಬರಬೇಕು. ಸೊ ಕೋರಮ್ ಅಂತ ಕರೀತಾರೆ. ಅದ ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ಸ್ ಬಂದ್ಮೇಲೆ ಆ ಒಂದು ಪ್ರಪೋಸಲ್ ಏನ್ ಹಾಕಿದ್ರೆ ಆ ಒಂದು ಪ್ರಪೋಸಲ್ಗೆ ಎಲ್ಲರೂ ಎಸ್ ಅಂದ್ರೆ ಮಾತ್ರ ಈ ನಮ್ಮ ಮೀಟಿಂಗ್ ನ ಇಂಟೆನ್ಷನ್ ಏನಿದೆ ಅದು ನೆರವೇರೋದು. ಇಲ್ಲ ಇನ್ ಕೇಸ್ ಏನಾದ್ರು ಅನ್ಕೊಳ್ಳಿ, ಸೊ 29th ಜೂನ್ ಅಲ್ಲಿ ಮೀಟ್ ಮಾಡ್ತಾರೆ ಎಲ್ಲ ಶೇರ್ ಹೋಲ್ಡರ್ಸ್ ಅಂತ ಅನ್ಕೊಳ್ಳಿ. ಸೊ ಎಕ್ಸಾಂಪಲ್ ಒಂದಷ್ಟು ಜನ ನನ್ಗೆ ಬೇಡ ಅನ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ಸೊ ಆಸ್ ಪರ್ ದಿ ಕಂಪನೀಸ್ ಸೆಬಿಯ ಒಂದು ರೂಲ್ಸ್ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಒಂದು ಅಪ್ರೂವಲ್ ಬೇಕು ಅಂತ ಇರುತ್ತೆ. ಆ ಒಂದು ಅಪ್ರೂವಲ್ ಮೀಟ್ ಆಗಿಲ್ಲ ಅಂದ್ರೆ ಈ ನ್ಯೂಸ್ ಅಥವಾ ಈ ಒಂದು ಇನ್ಫಾರ್ಮೇಶನ್ ಸಹ ಇನ್ವ್ಯಾಲಿಡ್ ಆಗುತ್ತೆ. ಅದನ್ನ ತಿಳ್ಕೊಬೇಕಾಗಿರುವಂತ ವಿಷಯ. ಸರಿ ಸತೀಶ್ ಅವರೇ, ಇಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡು ನನಗೆ ಹೆಂಗ ಹೆಲ್ಪ್ ಆಗುತ್ತೆ ಅಂದ್ರೆ, ಮೊದಲನೇದಾಗಿ ನೀವು ತಿಳ್ಕೊಬೇಕು, ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ, ಲಿಸ್ಟಿಂಗ್ ಅಂದ್ರೆ ಹೆಂಗೆ, ಯಾವ ರೀತಿ ಒಂದು ಪ್ರೊಸೀಜರ್ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಸಿಂಪಲ್ ಒಂದು ವರ್ಷನ್ ಅಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಈ ಒಂದು ಕಂಪನಿಯ ಒಂದು ಲಿಸ್ಟಿಂಗ್ ಆದ್ಮೇಲೆ ಏನೇನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಕಂಪನಿ ಸ್ಟಾಕ್ ಮಾರ್ಕೆಟ್ ಇಂದ ಹೊರಗಡೆ ಹೋಗುತ್ತೆ. ಅದ್ರ ಜೊತೆಗೆ ಈ ಕಂಪನಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ಸ್ ಟ್ರೇಡಿಂಗ್ ಯಾವ್ದೇ ರೀತಿ ಮಾಡಕ್ ಆಗೋದಿಲ್ಲ. ಇದು ಪ್ರಾಬಬಲಿ ಒಂದು ಪ್ರೈವೇಟ್ ಕಂಪನಿ ಆಗುವಂತ ಒಂದು ಚಾನ್ಸಸ್ ಸಹ ಇರುತ್ತೆ, ಅಥವಾ LLP ಆಗೋದು. ಡಿಫ್ರೆಂಟ್ ಒಂದು ಟೈಪ್ ಆಫ್ ಕಂಪನೀಸ್ ಇದೆ, ಆ ರೀತಿ ಆಗುವಂತ ಒಂದು ಚಾನ್ಸಸ್ ಇದೆ. ಓಕೆ, ಅದ್ರ ಜೊತೆಗೆ ಈ ಪರ್ಟಿಕ್ಯುಲರ್ ಈ ಒಂದು ಈ ಲಿಸ್ಟಿಂಗ್ ಒಂದು ಪ್ರೊಸೆಸ್ ಆದ್ಮೇಲೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಏನಾಗ್ಬೋದು ಅಂತ ಹೇಳಿದ್ರೆ, ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ದುಡ್ಡು ಕೊಟ್ಟು ಅವರ ಒಂದು ಶೇರ್ಗಳನ್ನ ಪಬ್ಲಿಕ್ ಇಂದ ಅಥವಾ ಒಂದು ಪಬ್ಲಿಕ್ ಆಗಿ ಅಂದ್ರೆ ಒಂದು ವಿಡ್ರಾ ಮಾಡ್ಕೊಬೋದು. ಆ ಪ್ರೊಸೀಜರ್ ಸಹ ನಾವು ನೋಡ್ಬೋದು. ಓಕೆ, ಸೊ ಅದ್ರ ಜೊತೆಗೆ ಈ 3 ಪಾಯಿಂಟ್ ಹೇಳಿದ್ಮೇಲೆ ಈ ICICI ಸೆಕ್ಯೂರಿಟೀಸ್ ಆಲ್ರೆಡಿ ಹೇಳಿದಂಗೆ ICICI ಬ್ಯಾಂಕ್ ನ ಒನ್ ಆಫ್ ದಿ ಒಂದು ಗ್ರೂಪ್ ಇರೋದ್ರಿಂದ 74.85% ಅಥವಾ 75% ನ ಇನ್ವೆಸ್ಟ್ಮೆಂಟ್ಸ್ ICICI ಬ್ಯಾಂಕ್ ಅವರೇ ಮಾಡಿರೋದ್ರಿಂದ ಈ ICICI ಸೆಕ್ಯೂರಿಟೀಸ್ ನ ವಿಡ್ರಾ ಮಾಡ್ಕೊಂಡು ಎಕ್ಸಿಸ್ಟಿಂಗ್ HDFC ಬ್ಯಾಂಕ್ ಆಗಿರ್ಬೋದು, ಅದ್ರ ಜೊತೆಗೆ ಬೇರೆ ರೀತಿಯ ಬ್ಯಾಂಕ್ಗಳ ಅಂಡರ್ ಅವರ ಒಂದು ಸೆಕ್ಯೂರಿಟೀಸ್ ಅಥವಾ ಅವರ ಒಂದು ಶೇರ್ ಬ್ರೋಕರ್ ನ ಒಂದು
ಏನಂದ್ರೆ ಒಂದು ಆರ್ಮ್ ಅಂತ ಕರೀತಾರೆ. ಸೊ ಆರ್ಮ್ ಅಂದ್ರೆ ಒಂದು ಕೈಂಡ್ ಆಫ್ ಬ್ರಾಂಚ್ ಅಥವಾ ಒಂದು ಕೈಂಡ್ ಆಫ್ ಒಂದು ಬಿಸ್ನೆಸ್ ಅಂತ ಕರೀತಾರೆ. ಆ ರೀತಿ ಒಂದು ಆಪರೇಷನ್ಸ್ ಮಾಡುವಂತ ಒಂದು ಪ್ರೊಸೀಜರ್ ನ ಈ ICICI ಬ್ಯಾಂಕ್ ಅವರು ಮಾಡಿದಾರೆ ಅಂತ ಹೇಳ್ಬೋದು. ಸೊ ಅದ್ರ ಬೇಸಿಸ್ ಮೇಲೆ ಈ ಒಂದು ICICI ಸೆಕ್ಯೂರಿಟೀಸ್ ಡಿ ಲಿಸ್ಟಿಂಗ್ ಆದ್ಮೇಲೆ ಎಲ್ಲ ಒಂದು ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ವಿಡ್ರಾ ಮಾಡ್ಕೊಂಡು ICICI ಸೆಕ್ಯೂರಿಟೀಸ್ ಅಂಡರ್ ದ ಬೆಲ್ಟ್ ಆಫ್ ICICI ಬ್ಯಾಂಕ್ ಅಲ್ಲಿ ಬರೋದ್ರಿಂದ ನೀವು ICICI ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನೀವು ಯೋಚನೆ ಮಾಡಬಹುದು 100% ಹೇಳಕ್ ಬರೋದ್ರೆ. ಇದು ICICI ಸೆಕ್ಯೂರಿಟೀಸ್ ನ ಒಂದು ಚಾರ್ಟ್ ನೋಡಬಹುದು. ವೀಕ್ಲಿ ಟೈಮ್ ಫ್ರೇಮ್ ತಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ನೀವು ನೋಡಬಹುದು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಕೂತಿರೋದ್ರಿಂದ ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿದೆ. ಸೊ ಪ್ರಾಬಬ್ಲಿ ಇನ್ನೊಂದು 29 ಅಥವಾ ನ್ಯೂಸ್ ಕಂಪ್ಲೀಟ್ ಫೈನಲ್ ಆದ್ಮೇಲೆ ಈ ಗ್ಯಾಪ್ ನ ಫಿಲ್ ಆಗುವಂತ ಚಾನ್ಸಸ್ ಸಹ ಹೆಚ್ಚಿಗೆ ಇರೋದ್ರಿಂದ ಈ ಒಂದು ಪಾಯಿಂಟ್ ಸಹ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡಬಹುದು. ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಏನಂತ ಹೇಳಿದ್ರೆ, ಈ ಒಂದು ಕಂಪನಿಯಲ್ಲಿ ಒಂದು ಕ್ಯಾಶ್ ಫ್ಲೋ ಅಥವಾ ಒಂದು 6,000 ಕೋಟಿಯ ಒಂದು ಕ್ಯಾಶ್ ಫ್ಲೋ, ಫ್ರೀ ಕ್ಯಾಶ್ ಫ್ಲೋ ಇದೆ ಅಂತ ಒಂದು ನ್ಯೂಸ್ ಎಲ್ಲ ಓದ್ತಿದೆ. ಸೊ ಆ ಒಂದು ಫ್ರೀ ಕ್ಯಾಶ್ ಫ್ಲೋ ಇರೋದ್ರಿಂದ ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ಕಂಪನಿಯ ಶೇರ್ಸ್ ಡಿಲಿಸ್ಟಿಂಗ್ ಅಥವಾ ವಿಡ್ರಾ ಸ್ಟಾಕ್ ಮಾರ್ಕೆಟ್ ಆದ್ಮೇಲೆ ನಿಮಗೆ ICICI ಬ್ಯಾಂಕ್ ನ ಸ್ಟಾಕ್ಸ್ ನಿಮಗೆ ಅಲಾಟ್ ಮಾಡ್ತಾರೆ ಬೇಸ್ಡ್ ಆನ್ ನಿಮ್ಮ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಅದ್ರ ಜೊತೆಗೆ ICICI ಬ್ಯಾಂಕ್ ನ ಒಂದು ಆ ಟೈಮಲ್ಲಿ ವ್ಯಾಲ್ಯೂ ಎಷ್ಟಿದೆ, ಆ ವ್ಯಾಲ್ಯೂ ಹೆಂಗ್ ಕನ್ಸಿಡರ್ ಮಾಡ್ತಾರೆ ಅಂತ ನೋಡ್ಕೊಂಡು ನಿಮ್ಗೆ ಈ ರೀತಿ ಇನ್ಫಾರ್ಮೇಶನ್ ಇಟ್ಕೊಂಡು ICICI ಬ್ಯಾಂಕ್ ನ ಒಂದು ಶೇರ್ಸ್ ಕೊಡೋದ್ರಿಂದ ವೆರಿ ವೆರಿ ಲಾಂಗ್ ಟರ್ಮ್ಗೆ ನೀವು ICICI ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಬೇರೆ ರೂಟ್ ಅಲ್ಲಿ ಏನಾದ್ರು ಮಾಡಬೇಕು, ಸ್ವಲ್ಪ ಒಂದು ಬೆಸ್ಟ್ ರೇಟ್ ಏನಾದ್ರು ಮಾಡ್ಬೇಕಂದ್ರೆ ಇದು ಸಹ ಒನ್ ಆಫ್ ದಿ ಬೆಸ್ಟ್ ರೇಟ್ ಅಂತ ಹೇಳ್ಬೋದು. ಬಿಕಾಸ್ ನೋಡಬಹುದು ICICI ಸೆಕ್ಯೂರಿಟೀಸ್ ಕಂಪೇರ್ ಮಾಡಿದ್ರೆ ICICI ಬ್ಯಾಂಕ್ ನೊಂದು ಶೇರ್ ಪ್ರೈಸ್ ಜಾಸ್ತಿ ಇರೋದ್ರಿಂದ ನಿಮ್ಗೊಂದು ಸ್ವಲ್ಪ ಮಟ್ಟಿಗೆ ಒಂದು ಪ್ರಾಫಿಟ್ ಸಹ, ಅದು ಒಂದು ಬೆನಿಫಿಟ್ ಸಹ ಸಿಕ್ಕೋದ್ರಿಂದ ನೀವು ಈ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ICICI ಬ್ಯಾಂಕ್ ನ ಶೇರ್ ಹೋಲ್ಡರ್ ಸಹ ಆಗುವಂತ ಒಂದು ಪ್ಲಾನಿಂಗ್ ನ ಸಹ ಮಾಡ್ಕೊಬಹುದು ಸ್ನೇಹಿತರೆ. ಸೊ ಇದು ಒಂದು ಡಿಲಿಸ್ಟಿಂಗ್ ಹೆಂಗ್ ವರ್ಕ್ ಆಗುತ್ತೆ, ಒಂದು ಡಿಲಿಸ್ಟಿಂಗ್ ಆದ್ಮೇಲೆ ಯಾವ ರೀತಿ ಒಂದು ಔಟ್ಕಮ್ ಆಗುತ್ತೆ, ಆ ಒಂದು ಔಟ್ಕಮ್ ಬೇಸಿಸ್ ಮೇಲೆ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ. ಇನ್ ಕೇಸ್ ನಾನು ಅನ್ಕೊಳ್ಳಿ, ಇವಾಗ ಎಕ್ಸಾಂಪಲ್ ಈ ಕೇಸಲ್ಲಿ ICICI ಸೆಕ್ಯೂರಿಟೀಸ್ ICICI ಬ್ಯಾಂಕ್ ಗೆ ಹೋಗ್ತಿದೆ ಅಂತ ನಮ್ಮ ಒಂದು ಅನಾಲಿಸಿಸ್ ನ ನಿಮ್ ಜೊತೆ ಶೇರ್ ಮಾಡ್ತಿದ್ವಿ. ಇನ್ ಕೇಸ್ ಅವ್ರು ಕಂಪ್ಲೀಟ್ ಡಿಲಿಸ್ಟ್ ಮಾಡ್ರೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಸಿಂಪಲ್ ಎಕ್ಸಾಂಪಲ್ ನಿಮ್ಮ ಹತ್ರ ಶೇರ್ ಇದೆ ಅಂತ ಹೇಳಿದ್ರೆ, ನಾನೇನಾದ್ರು ನನ್ನ ಕಂಪನಿನ ಡಿಲಿಸ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಈ ಒಂದು ಸ್ಟಾಕ್ ನ ಪ್ರೈಸ್ ರೌಂಡ್ ಫಿಗರ್ 1,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ನಾನು ಹೇಳಿದ್ರೆ ನಪ್ಪ 1,200 ರೂಪಾಯಿ ಕೊಡ್ತೀನಿ, ನನಗೆ ಆ ಶೇರ್ಸ್ ನ ಕೊಟ್ಬಿಡು ಅಂತ ಹೇಳಿದ್ರೆ ನೀವೇನಂತೀರ, ಆಲ್ಮೋಸ್ಟ್ 20% ಪ್ರಾಫಿಟ್ ಬರ್ತಿದೆ, ಯಾಕೆ ಇಟ್ಕೊಳ್ಳೋದು, ಓಕೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನೀವು ನನಗೆ ಕೊಟ್ಬಿಡಿದ್ರೆ ಅವಾಗ ನಾನು 20% ನಿಮಗೆ ಕೊಟ್ಟು ಎಕ್ಸ್ಟ್ರಾ 200 ರೂಪೀಸ್ ಎಕ್ಸ್ಟ್ರಾ ಕೊಟ್ಟು 1,200 ನಾನು ಪರ್ಚೇಸ್ ಮಾಡ್ಕೊಂಡು ನನ್ನ ಕಂಪನಿನ ಕಂಪ್ಲೀಟ್ ಡಿಲಿಸ್ಟಿಂಗ್ ಮಾಡಿ ಪ್ರೈವೇಟ್ ಕಂಪನಿ ಮಾಡುವಂತ ಪರ್ಪಸ್ ಸಹ ನಾವು ಪ್ಲಾನಿಂಗ್ ಮಾಡ್ಬೋದು. ಇದು ಮೇನ್ ಮಾಡುವಂತ ಪರ್ಪಸ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಬಿಕಾಸ್ ಆಫ್ ಮಲ್ಟಿಪಲ್ ಬಿಸ್ನೆಸ್ ಸ್ಟ್ರಾಟಜಿ ಬೇಸಿಸ್ ಮೇಲೆ ಅವರು ಡಿಸಿಷನ್ ಮಾಡ್ತಾರೆ ಯಾವ ರೀತಿ ವಿಡ್ರಾ ಮಾಡಿದ್ರೆ ನಮ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋ ಇನ್ಫಾರ್ಮೇಶನ್ ಅವರು ಡಿಸಿಷನ್ ಮಾಡಿ ಒಂದು ಸ್ಟ್ರಾಟಜಿಕ್ ಆಗಿ ಒಂದು ಮೂವ್ ಮಾಡುವಂತ ಒಂದು ಪ್ರೊಸೀಜರ್ ಈ ನಮ್ಮ ಡಿಲಿಸ್ಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದೀನಿ ಸ್ನೇಹಿತರೆ. ಸೊ ಈ ಒಂದು ಸ್ಪೆಷಲ್ ಕಾನ್ಸೆಪ್ಟ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದೇ ರೀತಿ ಒಂದು ಕಾನ್ಸೆಪ್ಟ್ಗಳು ಬೇಕು, ಒಂದು ನ್ಯೂಸ್ ಬೇಸಿಸ್ ಮೇಲೆ ಅದರ ಒಂದು ಕಾನ್ಸೆಪ್ಟ್ ಹೆಂಗೆಲ್ಲ ಇರುತ್ತೆ ಅಂತ ಏನಾದ್ರು ಅರ್ಥ ಮಾಡ್ಕೊಬೇಕು, ನೀವು ಕಲಿಬೇಕು ಅಂದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋಗಳು ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ ಮತ್ತೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಈ ICICI ಬ್ಯಾಂಕ್ ಶೇರ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ನಾನು ನಿಮಗೆ ವಿಡಿಯೋ ಒಂದು ಶೇರ್ ಮಾಡ್ತಾ ಇದ್ದೀನಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ. ಅದರ ನ್ಯೂಸ್ ಸಹ ಒಂದು ಅಲ್ಲಿ ಓಡಾಡ್ತಿದೆ. ಸೊ ಕನ್ಫರ್ಮ್ ನ್ಯೂಸ್, ಬಟ್ ಯಾವ ರೀತಿ ಹೆಂಗ್ ಬೆನಿಫಿಟ್ ಆಗುತ್ತೆ ಅಂತ ನಿಮಗೆ ಇನ್ಫಾರ್ಮೇಶನ್ ಸಹ ಶೇರ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ನನ್ನೊಂದು ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್, ಅದರ ಜೊತೆಗೆ ಆಪ್ಷನ್ಸ್ ಒಂದು ಟ್ರೇಡಿಂಗ್ ಎರಡು ಸಪರೇಟ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ 9620275275 ಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.